ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ನೋಡುತ್ತಿರುವುದು ಸಮಾಚಾರ ಲೋಕ. ಇಂದು ನಾವು ಹಲವು ದಶಕಗಳಿಂದ ನಡೆಯುತ್ತಿರುವ ಕಾವೇರಿ ನದಿ ವಿವಾದದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿವಾದ ಏಕೆ ಆರಂಭವಾಯಿತು, ಕರ್ನಾಟಕ ಮತ್ತು ತಮಿಳುನಾಡಿನ ಏಕೆ ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತವೆ, ಈ ಸಮಸ್ಯೆಗೆ ಪರಿಹಾರವೇನು ಮತ್ತು ಎಂಬುದನ್ನು ಸರಳವಾಗಿ ನೋಡೋಣ ಬನ್ನಿ. ಈಗ ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಈ ನದಿ ನೀರಿನ ಮೇಲೆ ಲಕ್ಷಾಂತರ ರೈತರು ಮತ್ತು ಕೋಟ್ಯಾಂತರ ಜನರು ಅವಲಂಬಿತರಾಗಿದ್ದಾರೆ. ಈ ವಿವಾದ ಹೊಸದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾಡಿಕೊಂಡಿದ್ದ ನೀರಿನ ಹಂಚಿಕೆ ಒಪ್ಪಂದವು ನಂತರ ರಾಜ್ಯಗಳ ಪುನರ್ರಚನೆಯಾದ ಮೇಲೆ ಕರ್ನಾಟಕ ಮತ್ತು ತಮಿಳುನಾಡಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಕರ್ನಾಟಕದ ವಾದವೆಂದರೆ ರಾಜ್ಯದ ಜನಸಂಖ್ಯೆ ಮತ್ತು ಕೃಷಿ ಪ್ರದೇಶ ಹೆಚ್ಚಿರುವುದರಿಂದ ಹೆಚ್ಚಿನ ನೀರು ಬೇಕಾಗುತ್ತದೆ. ಮತ್ತೊಂದೆಡೆ ತಮಿಳುನಾಡು ಕಾವೇರಿ ನೀರಿನ ಮೇಲೆ ಹಲವು ವರ್ಷಗಳಿಂದ ತನ್ನ ಡೆಲ್ಟಾ ಪ್ರದೇಶವನ್ನು ಅವಲಂಬಿತವಾಗಿದೆ ಎಂದು ಹೇಳುತ್ತದೆ. ಈ ಕಾರಣದಿಂದ ಅನೇಕ ಬಾರಿ ನ್ಯಾಯಾಲಯವು ಮೊರೆ ಹೋಗಲಾಗಿದೆ. ಕಾವೇರಿ ನೀರಿನ ಹಂಚಿಕೆಯ ಕುರಿತು ನ್ಯಾಯಮಂಡಳಿ ಮತ್ತು ನಂತರ ಭಾರತದ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ನೀಡಿದೆ. ಜೊತೆಗೆ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ವ್ಯವಸ್ಥೆ ಕೂಡ ರಚಿಸಲಾಗಿದೆ. ಆದರೂ ಮಳೆಯ ಪ್ರಮಾಣ ಕಡಿಮೆ ಆದ ನಂತರ ವರ್ಷಗಳ ಸಮಸ್ಯೆ ಮತ್ತೆ ತೀವ್ರವಾಗುತ್ತದೆ. ಆಗ ಎರಡೂ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಯುತ್ತವೆ. ಮತ್ತೆ ರೈತರ ಆತಂಕ ಹೆಚ್ಚಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ನಾಯಕರು ತಮ್ಮ ರಾಜ್ಯದ ರೈತರ ಪರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಕೆಲವರು ತಮಿಳುನಾಡಿನ ಪರ ಮಾತನಾಡಿದರೆ, ಕರ್ನಾಟಕದ ನಾಯಕರು ಕರ್ನಾಟಕದ ರೈತರ ಹಿತಾಸಕ್ತಿಯನ್ನು ಒತ್ತಿ ಹೇಳುತ್ತಾರೆ ಎಂದು. ಇದು ರಾಜಕೀಯ ಮತ್ತು ಭಿನ್ನಾಭಿಪ್ರಾಯ ಎರಡರ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು. ಈ ವಿವಾದ ಕರ್ನಾಟಕ ಮತ್ತು ತಮಿಳುನಾಡು ಜನರ ನಡುವೆ ವೈಯಕ್ತಿಕ ದೇಶವಲ್ಲ. ಇದು ನೀರಿನ ಹಂಚಿಕೆ ಮತ್ತು ಆಡಳಿತ ಸಂಬಂಧಿಸಿದ ಸಂಕೀರ್ಣ ವಿಷಯ. ಶಾಶ್ವತ ಪರಿಹಾರಕ್ಕಾಗಿ ಉತ್ತಮ ಜಲ ನಿರ್ವಹಣೆ ಮತ್ತು ಮಳೆ ನೀರಿನ ಸಂಗ್ರಹಣೆ, ನೀರಿನ ಸಮರ್ಪಕ ಬಳಕೆ ಮತ್ತು ನ್ಯಾಯಾಲಯದ ಆದೇಶವನ್ನು ಪಾಲಿಸುವುದು ಮುಖ್ಯ. ನಮ್ಮ ದೇಶದ ಪ್ರತಿಯೊಂದು ರಾಜ್ಯವೂ ಅಭಿವೃದ್ಧಿಯಾಗಬೇಕು. ರೈತರು ನೆಮ್ಮದಿಯಿಂದ ಕೃಷಿ ಮಾಡಬೇಕು. ನಿರಂತರ ಅಮೂಲ್ಯ ಮತ್ತು ಸಂಪನ್ಮೂಲ ಪರಸ್ಪರ ಗೌರವ ಮತ್ತು ಕಾನೂನು ಆಧಾರ ಮೇಲೆ ಹಂಚಿಕೊಳ್ಳುವುದು ಎಲ್ಲರ ಜವಾಬ್ದಾರಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.